ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇಡ್ಲಿಗೆ ಅಂತ ಬಂದಾಗ ಒಂದೊಂದು ಥರ ಸಾಂಬಾರು ಇರಬೇಕು. ಒಂದೇ ಥರ ಸಾಂಬಾರು ಮಾಡಿದ್ರೆ ಮನೇಲಿ ಯಾರೂ ತಿನ್ನೋದಿಲ್ಲ, ಇಷ್ಟ ಕೂಡ ಆಗೋದಿಲ್ಲ. ಚಟ್ನಿ ಕೂಡ ಒಂದೇ ಥರ ಚಟ್ನಿ ಮಾಡಿದ್ರೆ ಅದು ಕೂಡ ಇಷ್ಟ ಆಗೋದಿಲ್ಲ. ಇಡ್ಲಿ ಮಾತ್ರ ಸಾಫ್ಟಾಗಿ ಬಂದಿತ್ತು, ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಈ ಸಾಂಬಾರನ್ನ ಹೇಗೆ ಮಾಡಿದ್ದೀನಿ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ, ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಿದ್ದೀನಿ. ತಿಂತಾ ಇದ್ದರೆ ಎಷ್ಟು ಇಡ್ಲಿ ತಿಂತೀವೋ ಗೊತ್ತೇ ಆಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಈ ಸಾಂಬಾರಿಗೆ. ಇಡ್ಲಿ ಜೊತೆಗೆ ಸಾಂಬಾರು ಕಾಂಬಿನೇಷನ್ ಅಂತೂ ಸೂಪರ್ ಅಂತಲೇ ಹೇಳ್ತೀನಿ. ಮೊದಲಿಗೆ ಇಲ್ಲೊಂದು ಮಿಕ್ಸಿ ಬಟ್ಲು ತೊಗೊಂಡಿದ್ದೀನಿ. ಮಿಕ್ಸಿ ಬಟ್ಲಿಗೆ ಹಸಿ ತೆಂಗಿನಕಾಯಿ ತೊಗೋತಾ ಇದ್ದೀನಿ. ಮೇಯ್ನ್ ಹಸಿ ತೆಂಗಿನಕಾಯಿ ಹಾಕಬೇಕಾಗುತ್ತೆ. ಈ ಸಾಂಬಾರಿಗೆ ನಾವು ಯಾವುದೇ ರೀತಿ ಬೇಳೆ ಹಾಕ್ತಾ ಇರೋದ್ರಿಂದ ಹಸಿ ತೆಂಗಿನಕಾಯಿ, ಒಂದು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಒಂದು ಚಿಕ್ಕ ಗೆಡ್ಡೆ ಬೆಳ್ಳುಳ್ಳಿ ಹಾಕಿದ್ದೀನಿ, ಸ್ವಲ್ಪ ಚಕ್ಕೆ, ಒಂದು ಇಂಚಷ್ಟು ಚಕ್ಕೆ, ಒಂದು 3-4 ಲವಂಗ ಹಾಕಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಸೋಂಪು ಕಾಳು ಹಾಕಿದ್ದೀನಿ. ಇದನ್ನೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ನೈಸಿಗೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ, ಪೇಸ್ಟ್ ಥರ ಮಾಡ್ಕೋಬೇಕಾಗುತ್ತೆ ನೈಸಿಗೆ. ನೋಡಿ, ಇಷ್ಟು ನೈಸ್ ಆದರೆ ಸಾಕು. ಆ ಸೋಂಪು ಹಾಕಿರ್ತೀವಲ್ವ, ಒಳ್ಳೆ ಫ್ಲೇವರ್ ಬರುತ್ತೆ. ಇಲ್ಲಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸ್ವಲ್ಪ ಸಿಡಿಬೇಕು. ಒಂದು ಅರ್ಧ ಇಂಚಷ್ಟು ಚಕ್ಕೆ ಹಾಕ್ತಾಯಿದ್ದೀನಿ, ಒಂದು ಇಲ್ಲ ಎರಡು ಲವಂಗ ಹಾಕ್ತಾಯಿದ್ದೀನಿ. ನೋಡಿ, ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ, ಒಂದು ಚಿಕ್ಕ ಗೆಡ್ಡೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಒಂದು ಹಸಿಮೆಣ್ಸಿನ್ಕಾಯಿನ ಹಿಂಗೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು. ಬೆಳ್ಳುಳ್ಳಿ ಎಣ್ಣೆಲಿ ಫ್ರೈ ಆದಷ್ಟು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇಲ್ಲಿ ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಉದ್ದುದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ತೀನಿ. ನಾವು ಎಷ್ಟು ಪ್ರಮಾಣ ಮಾಡ್ತೀವೋ ಅಷ್ಟು ಈರುಳ್ಳಿ ಹಾಕೋಬೇಕಾಗುತ್ತೆ. ನಾನು ಇಲ್ಲಿ ಒಂದೇ ಟೈಮಿಗೆ ಮಾಡ್ತಾ ಇರೋದ್ರಿಂದ ಒಂದರಿಂದ ಸಣ್ಣದಾದ್ರೆ 2, ದಪ್ಪದಾದ್ರೆ 1 ಹಾಕಿದ್ರೆ ಸಾಕು. ಸ್ವಲ್ಪ ಹಿಂಗೆ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಬೇಕು. ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಪುದೀನ ಸೊಪ್ಪು ಕೂಡ ಅಷ್ಟೇ, ಬರೀ ಎಲೆ ಹಾಕೋಬೇಕಾಗುತ್ತೆ, ಕಡ್ಡಿ ಹಾಕೊಳ್ಳೋದು ಬೇಡ. ನೋಡಿ, ಕಡ್ಡಿ ಎಲ್ಲ ತಕ್ಕೊಂಡು ಬರೀ ಎಲೆ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ. ಪುದೀನ ಸೊಪ್ಪು ಹಾಕಿದ್ರೆ ಸಾಕು, ಒಳ್ಳೆ ಫ್ಲೇವರ್ ಕೊಡುತ್ತೆ ಫ್ರೈ ಮಾಡ್ಬೇಕಾದ್ರೆ ಎಣ್ಣೆಲಿ. ನೋಡಿ, ಈರುಳ್ಳಿ ಮತ್ತು ಪುದೀನ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ನಾನು ಒಂದು 4-5 ಟೊಮೊಟೊನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕೋದ್ರಿಂದ ಟೊಮೊಟೊ ಈರುಳ್ಳಿ ಬೇಗ ಎಣ್ಣೆಲಿ ಬೇಯುತ್ತೆ ಅಂತ ಅಷ್ಟೇನೆ. ಟೊಮೊಟೊದಲ್ಲಿರೋ ನೀರಿನ ಅಂಶ ಕೂಡ ಚೆನ್ನಾಗಿ ಇಳಿಯುತ್ತೆ. ಇದಕ್ಕೆ ಕರ್ಬೇವಿನ ಸೊಪ್ಪು ನೋಡಿ, ಈ ಥರ ಕೈಯಲ್ಲೇ ಹಸಿದೆ ಮುರಿದೇ ಹಾಕೋದ್ರಿಂದ ಆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು, ಆ ನೀರಿನ ಅಂಶ ಎಲ್ಲ ಬಿಡಬೇಕು. ಅಲ್ಲಿ ತನಕ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ಹುರ್ಕೊತಾ ಇದ್ದೀನಿ. ಇದಕ್ಕೊಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ನೋಡಿ, ಇವಾಗ ನಾನು ಏನು ರುಬ್ಬಿಟ್ಕೊಂಡಿದ್ದಲ್ಲ, ತೆಂಗಿನಕಾಯಿ, ಸೋಂಪು, ಚಕ್ಕೆ, ಲವಂಗ, ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಇದಕ್ಕೆ ಯಾವುದೇ ರೀತಿ ಬೇಳೆ ಹಾಕೋದು ಬೇಡ, ಬೇಳೆ ಹಾಕ್ತೇ ಮಾಡ್ಬೋದು, ಬೇಳೆ ಹಾಕಿನೇ ಮಾಡಬೇಕು ಅಂತೇನಿಲ್ಲ. ಇದಕ್ಕೆ ಸ್ವಲ್ಪ ಖಾರದ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ನೋಡಿ ಹಾಕೋಬೇಕಾಗುತ್ತೆ. ಯಾಕಂದರೆ ನಾನು ಇಲ್ಲಿ ಒಂದು ಹಸಿಮೆಣ್ಸಿನ್ಕಾಯಿನ ರುಬ್ಬಕ್ಕೆ ಹಾಕಿದ್ದೀನಿ, ಒಂದನ್ನು ಹಂಗೆ ಕಟ್ ಮಾಡಿ ಹಾಕಿದ್ದೀನಲ್ವ, ಖಾರದ ಪುಡಿ ನೋಡಿ ಹಾಕೋಬೇಕಾಗುತ್ತೆ. ಧನಿಯಾ ಪುಡಿ ಒಂದು ಅರ್ಧದಿಂದ 3/4 ಸ್ಪೂನಷ್ಟು ಧನಿಯಾ ಪುಡಿ ಹಾಕಬೇಕಾಗುತ್ತೆ. ನಾವು ಸಾಂಬಾರು ಪ್ರಮಾಣ ಎಷ್ಟು ಮಾಡ್ತೀವೋ ಅದರಷ್ಟು ಮಸಾಲೆ ಹಾಕಬೇಕಾಗುತ್ತೆ. ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ಇದು ಕುದೀತಾ ಇರ್ಬೇಕಾದ್ರೆ ಒಂದು ಫ್ಲೇವರ್ ಬರುತ್ತೆ ನೋಡಿ, ಆ ಪುದೀನ ಸೋಂಪು ಕಾಳಿಂದೆಲ್ಲ ಒಳ್ಳೆ ಟೇಸ್ಟು, ಒಳ್ಳೆ ಘಮ, ಒಳ್ಳೆ ಪರಿಮಳ ಬರುತ್ತೆ. ಎಷ್ಟು ಇಡ್ಲಿ ತಿಂತೀವೋ ಗೊತ್ತೇ ಆಗೋದಿಲ್ಲ. ಇದಕ್ಕೆ ಲಾಸ್ಟಲ್ಲಿ ನಾನು ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅಂತೇಳಿ ಉಪ್ಪು ಹಾಕಿದ್ದೀನಿ. ಇದಕ್ಕೆ ಮೇನ್ ಬಂದು ಏನು ಹಾಕ್ತಾಯಿದ್ದೀನಿ ಗೊತ್ತಾ, ನಾವೇನು ದೋಸೆ ಇಡ್ಲಿಗೆ ನಾವು ಪೇಸ್ಟ್ ಇಟ್ಕೊಂಡಿರ್ತೀವಲ್ಲ ದೋಸೆ ಹಿಟ್ಟು, ಅದನ್ನು 2 ಸ್ಪೂನಷ್ಟು ಈ ಥರ ಕಲಸಿ ನಾನು ಹಾಕ್ತಾಯಿದ್ದೀನಿ. ಇದೇ ಟಿಪ್ಸು ಅಂತಲೇ ಹೇಳ್ಬೋದು. ಬೇಳೆ ಹಾಕ್ತಾ ಇರೋದ್ರಿಂದ ನಾವು ಈ ಥರ ಇಟ್ಟು ಒಂದು 2 ಸ್ಪೂನಷ್ಟು ಮಿಕ್ಸ್ ಮಾಡಿ ಹಾಕೋದ್ರಿಂದ ಗಟ್ಟಿ ಹದ ಬರುತ್ತೆ. ಇದು ಹಿಟ್ಟು ಹಾಕಿದ್ದೀವಿ ಅಂತ ಯಾರೂ ಏನೂ ಹೇಳೋದಿಲ್ಲ, ಅಷ್ಟು ಟೇಸ್ಟ್ ಕೊಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಆ ಗಟ್ಟಿ ಹದ ಬಂದು ಈ ಹಿಟ್ಟಲ್ಲಿ ಬರುತ್ತೆ. ಅದಕ್ಕೋಸ್ಕರ ಒಂದು 2-3 ಸ್ಪೂನ್ ಹಾಕಿದ್ರೆ ಸಾಕು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಆ ಕುದೀತಾ ಇರ್ಬೇಕಾದ್ರೆ ಆ ಪರಿಮಳ ಬರುತ್ತೆ. ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಚೆನ್ನಾಗಾಗಿತ್ತು ಈ ಸಾಂಬಾರು. ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇಡ್ಲಿಗೆ ಸಾಂಬಾರು ಎಷ್ಟು ಚೆನ್ನಾಗಿ ಮಾಡಿದೆ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದವ್ರು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ, ನಾನು ಅಷ್ಟೇ ಕೇಳ್ಕೊಳ್ಳೋದು. ಇಡ್ಲಿ ತಿನ್ಬೇಕಾದ್ರೆ ಆ ಟೊಮೊಟೊ ಈರುಳ್ಳಿನ ಎತ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಅಷ್ಟೇ ಚೆನ್ನಾಗಿರುತ್ತೆ. ಯಾವುದೇ ರೀತಿ ತರಕಾರಿ ಬೇಡ, ಬೇಳೆ ಬೇಡ, ಇಡ್ಲಿಗೆ ಒಳ್ಳೆ ಕಾಂಬಿನೇಷನ್ ಆಗಿ ಈ ಸಾಂಬಾರು ಮಾಡಿದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ವೀಡಿಯೋಸ್ನ ಫುಲ್ ವಾಚ್ ಮಾಡಿ. ಇದೇ ರೀತಿ ನಿಮ್ಮ ಸಪೋರ್ಟ್ ನನ್ನ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಹೋಗಿ ಬರ್ತೀನಿ. ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿತ್ತು ಇಡ್ಲಿ ಅಂದರೆ ಸೂಪರಾಗಿತ್ತು. ಇಡ್ಲಿಗೆ ಸಾಂಬಾರು ಕಾಂಬಿನೇಷನ್ ಅಂತೂ ಸೂಪರು. ಹೋಗಿ ಬರ್ತೀನಿ. ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್.